ಕಾರ್ಮಿಕ ಕಾರ್ಡ್ ನಮ್ದು ಐತ್ರಿ, ಅನುಕೂಲ ಆಗೈತಿ ನಮಗೂ. ಇನ್ನೂ ಸ್ವಲ್ಪ ಅನುಕೂಲ ಆಗ್ಬೇಕಂತೇಳಿ ಸಂತೋಷ್ ಲಾಡ್ ಅವರಿಗೆ ನಾವು ಮನವಿ ಮಾಡ್ತಿದ್ದೇವೆ. ಹಾಸ್ಪಿಟ್ಲಿನಿಂದ ನಮ್ಗೆ ಒಟ್ಟು ವ್ಯವಸ್ಥೆ ಮಾಡಬೇಕಂತೇಳಿ, ಮಕ್ಕಳು ಎಜುಕೇಷನ್ ಒಂದು ಸ್ವಲ್ಪ ನೋಡ್ಕೋಬೇಕು ಅಂತೇಳಿ ಅನುಕೂಲ ಮಾಡ್ಬೇಕಂತೇಳಿ ಸಾಹೇಬರಿಗೆ ನಾವು ಮನವಿ ಮಾಡ್ತೇವೆ. ಅದೇ ರೀ, ಹಿಂದೆ ಯಾವ ಸ್ಕೀಮ್ ಇದ್ದಿದ್ದಿಲ್ಲ ನಮಗೆ. ಇವರು ನಮ್ಮ ಸಂತೋಷ್ ಲಾಡ್ ಅವ್ರು ಬಂದಿಂದ ಲೇಬರ್ ಕಾರ್ಡ್ ಆದಿಂದ ನಮ್ಗೆ ಅನುಕೂಲ ಆಗತೈತಿ. ಇನ್ನೂ ಒಟ್ಟು ನಮ್ಗೆ ಅನುಕೂಲ ಮಾಡ್ಬೇಕಂತೇಳಿ ಅವ್ರಿಗೆ ಮನವಿ ಮಾಡ್ತೇವೆ. ಶಾಂತಯ್ಯ ಸಂಕೀನ್ ಅಂತ. ನಾವು ಇದೇ ಬಿಲ್ಡಿಂಗಲ್ಲಿ ಸುಮಾರು ಒಂದು 20 ವರ್ಷದಿಂದ ಟೈಲ್ಸ್ ಕೆಲಸದಲ್ಲಿ ಇದ್ದೀವಿ. ನಮ್ಮ ಕಾರ್ಮಿಕಗಳು ಬಂದು ಆಲ್ರೆಡಿ ಒಂದು 10-12 ವರ್ಷ ಆಯಿತು. ಸೊ ನಮ್ಗೆ ಅದರಿಂದ ಬೆನಿಫಿಟ್ ಸಿಕ್ಕಿದ್ರೆ 1 ಅಥವಾ 2 ಸರಿ, ಅದು ಲಾಕ್ಡೌನ್ ಟೈಮ್ದಲ್ಲಿ. ಅದು ಬಿಟ್ಟರೆ ಬೇರೆ ಅನುಕೂಲಗಳು ನಮ್ಗೆ ಯಾವ ಸಿಕ್ಕಿಲ್ಲ. ಯಾಕಂದ್ರೆ ಅವ್ರು ಕಿಟ್, ಲೇಬರ್ ಕಿಟ್ ಅದು ಇದು ಅಂತ ಪ್ರಾಜೆಕ್ಟ್ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಕಿಟ್ ತೊಗೊಳಕ್ಕೆ ಹೋದ್ರೆ ಅಲ್ಲಿ ಸುಮಾರು ಸಂಖ್ಯೆಯಲ್ಲಿ ಲೇಬರ್ಸ್ ಬಂದಿರ್ತಾರೆ. ಅಲ್ಲಿ ನಾವು ಹೋಗಿ ಅವ್ರ ಜೊತೆ ಪೈಪೋಟಿ ಮಾಡಿ ಕಿಟ್ ತೊಗೊಂಡು ಬರೋ ಮಟ್ಟ ಅಂದ್ರೆ ಒಂದು ಫುಲ್ ಡೇ ಹೋಗ್ತದೆ. ಅಲ್ಲಿ ಸಿಗೋ ಬೆನಿಫಿಟ್ಗಿಂತ ನಮ್ಗೆ ಆಗೋ ನುಕ್ಸಾನಗಳು ಜಾಸ್ತಿ ಆಗ್ತಾವೆ. ಸೊ ಅದಕ್ಕೆ ಗೌರ್ಮೆಂಟ್ನವರು ಸ್ವತಃ ಹೋಗಿ ತಮ್ಮ ಕಟ್ಟಡ ಕಾರ್ಮಿಕರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರ ಕಾರ್ಮಿಕರು ಹೌದು ಅಲ್ಲೋ ವಿಚಾರ ಮಾಡಿಬಿಟ್ಟು ಆ ಕಾರ್ಮಿಕರಿಗೆ ಅನುಕೂಲ ಆಗೋ ಮಾಡೋದು ಒಳ್ಳೇದು. ಈಗ ಕೌಂಟರ್ಗಳನ್ನು ಜಾಸ್ತಿ ಮಾಡ್ಬೇಕು. ಇಲ್ಲ ಲೇಬರ್ಸ್ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಕಾಯ್ಕೊಂಡು ಕುಂದ್ರೋದ್ರಿಂದ ಸ್ವಲ್ಪ ನಂಬರ್ ಆಫ್ ಕೌಂಟ್ಸ್ ಜಾಸ್ತಿ ಮಾಡಿದ್ರೆ ಲೇಬರ್ಗೆ ಅನುಕೂಲ ಆಗ್ತೈತಿ. ಅವ್ರ ಕಿಟ್ಗಳು ತೊಗೊಂಡು ಹೋಗ್ಬೋದು. ಹಾಗೆ ಮಾಡೋಕ್ಕಿಂತ ಈಗ ಎಷ್ಟೋ ಗಂಟೆ ಕಟ್ಟಡ ಕಾರ್ಮಿಕರು ಅಲ್ಲದೇ ಇರೋರು ಕಾರ್ಡ್ ಉಪಯೋಗ ಮಾಡ್ತಿದ್ದಾರೆ. ಅದನ್ನು ಗೌರ್ಮೆಂಟ್ನವರು ತಮ್ಮ ಸ್ವಲ್ಪ ಫೈಂಡ್ ಔಟ್ ಮಾಡಿ ಕಾರ್ಮಿಕರು ಹೌದು ಅಲ್ಲೋ ಅಂತ ವಿಚಾರ ಮಾಡಿಬಿಟ್ಟು ಅಂತ ತೆಗೆದು ಯಾರು ನಿಜವಾಗ್ಲೂ ಕೂಲಿ ಕಾರ್ಮಿಕರು ಇದಾರಲ್ಲ ಅವರಿಗೆ ಸೌಲಭ್ಯಗಳು ಸಿಗೋಂಗೆ ಮಾಡಿಕೊಳ್ಳೋದು ಒಳ್ಳೇದು ಅಂತ. ನಿರೀಕ್ಷೆಗಳಂದ್ರೆ ಯಾರು ಕಾರ್ಮಿಕರು ಇದಾರಲ್ಲ ಸರ್, ಅವರಿಗೆ ನೇರವಾಗಿ ಬಂದ್ಬಿಟ್ಟೋದು ನಿರೀಕ್ಷೆ ನಮಗೆ. ಈಗ ಎಲ್ಲೋ ಒಂದು ಕೌಂಟರ್ ಮಾಡಿಬಿಟ್ಟು ಆ ಕೌಂಟ್ರಲ್ಲಿ ಹೋಗಿ ಇಲ್ಲಿ ಬರಿ ಅಂತ ಕರೆಯೋದ್ರೆ ಕೆಲವರಿಗೆ ಅನಾನುಕೂಲತೆ ಇರ್ತೈತಿ, ಹೋಗಕ್ಕೆ ಆಗೋಂಗಿಲ್ಲ. ಅದು ಬದಲಿ ಅವರೇ ಖುದ್ದಾಗಿ ಸರ್ಚ್ ಮಾಡಿಬಿಟ್ಟು ಕಾರ್ಮಿಕರು ಹೋದಲ್ಲ ಅಂತೇಳಿ ಸೈಡ್ ವಿಸಿಟ್ ಮಾಡಿ ಅವ್ರಿಗೆ ಮುಟ್ಟೋ ವ್ಯವಸ್ಥೆ ಮಾಡಿದ್ರೆ ಭಾಳ ಒಳ್ಳೇದು. ಆಗೋದು ತುಂಬ ಒಳ್ಳೆಯ ಕೆಲಸ ರೀ. ಯಾಕಂದರೆ ದುಡಿದೊಬ್ಬರಿಗೆ ಮಕ್ಕಳ ಎಜುಕೇಷನ್ ಕೊಡೋಕ್ಕಾಗೋಂಗಿಲ್ಲ. ಆಮೇಲೆ ಅವ್ರಿಗೆ ಯೋಗ್ಯತೆಗಳು ಪೂರೈಸೋಕ್ಕಾಗಿಲ್ಲ. ಕೂಲಿ ಕಾರ್ಮಿಕರಾದ್ಮೇಲೆ ಅವ್ರು ತಮ್ಮ ಮುಂಜಾನೆಯಿಂದ ಸಂಜೆ ಮಟ್ಟ ದುಡಿದು ತಮ್ಮ ಮನೆಗೆ ಆಗೋಗುತ್ತದೆ. ಯಾಕಂದ್ರೆ ಹೇಳಿದ್ನಲ್ಲ ಅವಾಗ, ದುಡಿದ್ಮೇಲೆ ಮನೆ ನಡೆಸೋದೇ ಕಷ್ಟ. ಅದರಲ್ಲಿ ಆರೋಗ್ಯ, ಸ್ಕೂಲು ಅಂತಂದ್ಮೇಲೆ ಆಗೋಂಗಿಲ್ಲ. ಸೊ ಕೊಟ್ಟರೆ ಭಾಳ ಒಳ್ಳೆಯದು, ಅನುಕೂಲ. ಲೇಬರ್ ಎಲ್ಲ ಕೂಲಿ ಕಾರ್ಮಿಕ ಅನುಕೂಲ ಆಗ್ತದೆ ಆರೋಗ್ಯ ಮತ್ತು ಎಜುಕೇಷನ್ ಕೊಡೋದ್ರಿಂದ. ಇವಾಗ ಸ್ವಲ್ಪ ಡೆವಲಪ್ ಅನಿಸ್ತಾ ಇದೆ ಸರ್. ಅದರ 100% ನಾವು ಒಪ್ಪೋಂಗಿಲ್ಲ. ಯಾಕಂದರೆ ನಾವು ಅನ್ಕೊಂಡಿದ್ದು ನಮ್ಗೆ ಸಿಕ್ಕಾಗ ಮಾತ್ರ ನಾವು ಹೇಳ್ಬೋದು, ಸಿಕ್ಕಿಲ್ಲ ಅಂದರೆ ಹೆಂಗೆ ಹೇಳಲಿಕ್ಕೆ ಬರೋಂಗಿಲ್ಲ. ಬಟ್ ಇನ್ನೂ ನಡೀತಾ ಇದೆ, ಒಳ್ಳೆ ಕೆಲಸ ಆಗ್ತಾಯಿದೆ, ಆಗಲಿ ಅಂತ. ಅದು ಜನಕ್ಕೆ ಗೊತ್ತಾಗಬೇಕಲ್ಲ ಸರ್. ಗೊತ್ತಾದ್ಮೇಲೆ ಅದ್ರ ಉಪಯೋಗ ಆಗುತ್ತೆ. ಗೊತ್ತಿಲ್ಲ ಅಂದಮೇಲೆ ಅದು ಉಪಯೋಗ ಆಗೋಂಗಿಲ್ಲ. ಈಗ ಕೂಲಿ ಕಾರ್ಮಿಕರು ಎಷ್ಟೋ ಜನ ಕಾಲ್ ತೊಗೊಂಡಿದ್ದಾರೆ, ಅವ್ರಿಗೆ ಗೊತ್ತಿದೆ ಬೆನಿಫಿಟ್ಸ್ ಏನು ತೊಗೋಬಾರಂತೆ. ನೀವು ಹೊಸದನ್ನು ಯಾರು ಮಾಡಿದಾಗ ಅವ್ರಿಗೆ ಮುಟ್ಟುವಂಥದ್ದು ಒಂದು ಯೋಜನೆ ಆಗಬೇಕು. ಅವ್ರಿಗೆ ಗೊತ್ತಾಗಬೇಕು ಇಂಥ ಯೋಜನೆ ಆಗ್ಯಾವ, ನಾವು ಕೂಲಿ ಕಾರ್ಮಿಕರಿಗೆ ಲಿಸ್ಟ್ ಹೋಗಿ ಸೇರ್ತೀವಿ, ಅದರಿಂದ ನಾವು ಬೆನಿಫಿಟ್ ಸಿಗ್ತದೆ ಅಂತ ಅವ್ರಿಗೆ ಗೊತ್ತಾಗಿ ಆದಮೇಲೆ ಅವ್ರಿಗೆ ಬೆನಿಫಿಟ್ಸ್ ಗೊತ್ತಾಗುತ್ತೆ. ಅಲ್ಲಿ ಮಟ್ಟ ಸುಮ್ಮನೆ ಹೇಳಲಿಕ್ಕೆ ಆಗೋಂಗಿಲ್ಲ ಯಾವುದಾಗುತ್ತೆ ಅದಿಲ್ಲ ಅಂತೇಳಿ. ಈ TV ಪ್ರೋಗ್ರಾಮಲ್ಲಿ ಮಾಡಿದರೆ ಜನಗಳಿಗೆ ಮುಟ್ಟೋದು ಭಾಳ ಕಷ್ಟ ಸರ್. ಅದನ್ನು ಖುದ್ದಾಗಿ ಹೋಗಿ ಗ್ರೌಂಡ್ ಲೆವೆಲ್ ಮಾಡೋದು ಒಳ್ಳೇದಂತ. ಜನಕ್ಕೆ ಮುಟ್ಟಬೇಕಂತಂದ್ರೆ ಅದನ್ನು ಸೈಟ್ ವಿಸಿಟ್ ಮಾಡೋದಾಗಲಿ, ಇಲ್ಲ ಇಂಜಿನಿಯರ್ಸ್ ಮೀಟಿಂಗ್ಸ್ಗಳಾಗಲಿ ಇಂಥಲ್ಲಿ ಹೋಗಿ ಮುಟ್ಟಿಸಿ ತಿಳಿಸೋದು ಒಳ್ಳೇದು. ಎಲ್ಲರೂ TV ಪ್ರೋಗ್ರಾಮಲ್ಲಿ ನೋಡೋದು ಭಾಳ ಕಷ್ಟ. ನೋಡಿದ್ರೆ ಕೆಲವೊಬ್ಬರಿಗೆ ಅರ್ಥ ಆಗೋಂಗಿಲ್ಲ. ಸೊ ಗ್ರೌಂಡ್ ಲೆವೆಲ್ ವರ್ಕ್ ಮಾಡೋದು ಒಳ್ಳೇದು. ನನ್ನ ಹೆಸರು ವೀರೇಶ್ ಚಿಕ್ಕಮಠ ಅಂತೇಳಿ, ಟೈಲ್ಸ್ ಮೇಸ್ತ್ರಿ. ನಾನು ಲೇಬರ್ ಕಾರ್ಡ್ ಮಾಡ್ಸೀನಿ ರೀ. ನಮ್ಗೆ ಭಾಳ ಸವಲತ್ತು ಆಗೈತೆ ರೀ. ಸವಲತ್ನಾಗ ಅದು ನಮ್ಗೆ ಭಾಳ ಪ್ರಾಫಿಟ್ ಆಗೈತಿ. ತಿಂಗಳ ಏನಾರ ನಮಗೆ ಸ್ಕೂಲ್ನಾಗೆ ಮಕ್ಕಳಿಗೆ ಸವಲತ್ತು ಕೊಡಾಕ್ತಾರೆ. ಇನ್ನೊಂದು ಸ್ವಲ್ಪ ನಮಗೆ ಬಡ್ರಿಗೆ ಏನಾರ ಸಹಾಯ ಆದರೆ ಚಲೋ ಆಕೈತಿ. ನಮಗೆ ಭಾಳ ತೊಂದರೆ ಆಗತೈತಿ. ಪೇಮೆಂಟ್ ಕಡಿಮೆ ಆಗತೈತಿ. ದುಡಿಮೆ ಭಾಳ ಆಗತೈತಿ. ಏನು ನಮ್ಗೆ ಜಾಸ್ತಿ ಇದು ಸಿಗಾಗತ್ತಿಲ್ಲ ಪೇಮೆಂಟ್ಗೆ. ನಮಗೆ ಸ್ವಲ್ಪ ಭಾಳ ನೀವು ದಯ ಮಾಡಿ ಏನಾರ ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೂ ಸ್ವಲ್ಪ ಅನುಕೂಲ ಮಾಡಿದರೆ ಚಲೋ ಆಕೈತಿ. ಮಕ್ತುಮ್ ಸಾಬ್ ದರ್ವೇಶ್.